ನಮ್ ಕಾರ್ ಬಾವ ನಾವೇ ತಾನೇ ಚುಚ್ಚಿದ್ದು, ಹೋಗ್ಲಿ ಬಿಡು. ಚಾನ್ಸ್ ಇಲ್ಲ ಅಂದೆ. ನೀನ್ ದೇವ್ರಿಲ್ಲ ಅಂದೆ. ಸರ್ ಸರ್, ನಾನು ಅವ್ರ ಮನೆಗೆ ಕಾಲ್ ಮಾಡ್ತೀನಿ. ಹಾಂ ಇರಿ ಒಂದು ನಿಮಿಷ. ರಾಮಚಂದ್ರ ನಿಮಗೆ ಪರಿಚಯ ಇದಾರಾ? ಏನಾಯ್ತು ಅಂತನಾ? ಅಲ್ಲಿ ಯಾರೋ ಚಿಕ್ಕ ಆಕ್ಸಿಡೆಂಟ್ ಇಲ್ಲಿ. ಏನು ಹೆದರ್ಕೋಬೇಡಿ, ಆರಾಮಾಗೇ ಇದ್ದಾರೆ, ಹೆದರ್ಕೋಬೇಡಿ. ಅಪ್ಪನ? ನಮ್ಮಪ್ಪನ? ಅಷ್ಟು ಸೀನ್ ಇಲ್ಲ. ಇಲ್ಲ, ನಮ್ಮಪ್ಪ ಅವರು ಅಲ್ಲಿ ನೋಡಿ. ಹೇಳಿ ಹೇಳಿ. ನಿಮ್ಮಪ್ಪ ಅಲ್ಲ, ನಿಮ್ಮಪ್ಪ ನೀವಲ್ಲ ಅಂದ ತಕ್ಷಣ ಆಗೋಗಲ್ಲ. ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಸರ್, ನೀವಿಲ್ಲಿ ಕೂತ್ಕೊಳ್ಳಿ, ನಾನು ಮೇಡಮ್ ಬಂದ್ರೆ ನೋಡ್ಕೊಂಡು ಬರ್ತೀನಿ. ಅವನು ನಿಮ್ಮಪ್ಪ ಅಲ್ಲ. ಅಯ್ಯೋ, ಅವನು ನಿಮ್ಮಪ್ಪ. ಸರಿ ಆಯ್ತು, ನೀವು ಜಾಸ್ತಿ ಮಾತಾಡಿ. ನೀವು ಸ್ವಲ್ಪ ಹುಷಾರಿಲ್ಲ, ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ನಿಮಿಷ, ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಜಾಸ್ತಿ ಮಾತಾಡಿ. ಅವನು ನಿಮ್ಮಪ್ಪ ಅಲ್ಲ, ಅವನು ವಾಲ್ಮೀಕಿ. ನಮ್ಮಪ್ಪ ನಿಮಗೆ ಗೊತ್ತಾ? ವಾಲ್ಮೀಕಿ ನಿಮ್ಮಪ್ಪ ಅಲ್ಲ. ವಾಲ್ಮೀಕಿ ನಿಮ್ಮಪ್ಪ ಅಲ್ಲ. ರಾಮಚಂದ್ರ ನಿಮ್ಮಪ್ಪ. ಅಂದ್ರೆ ಅರ್ಥ ಆಗ್ಲಿಲ್ಲ. ಹೌದು, ನೀನು ಈ ರಾಮಚಂದ್ರ ಅವ್ರ ಮಗ. ನಾನೇ ನನ್ನ ಕೈಯಾರೆ ನಿನ್ನ ಬದಲಾಯಿಸಿದೆ. ನೀನು ಹುಟ್ಟಿದಾಗ ಅಳ್ಳಿಲ್ಲ. ಆ ವಿಷಯನ ಡಾಕ್ಟ್ರಿಗೆ ಹೇಳೋಣ ಅನ್ಕೊಂಡಾಗ ನಿನ್ನ ಹೆಸರೇನೋ? ಬಂಟು. ರಾಜ ಕಣೋ ನೀನು. ನಿನ್ ರಾಜ. ನಿನ್ನ ಮೆತ್ತಗಿರೋ ಹಾಸಿಗೆ ಮೇಲಿಂದ ತೆಗೆದು ಮುಳ್ಳಿನ ಹಾಸಿಗೆ ಮೇಲೆ ನಾನೇ ಮಲಗಿಸ್ದೆ. ಆ ಪಾಪ ನನ್ನ ಸುಮ್ಮನೆ ಬಿಡಲ್ಲ. ಆ ಸತ್ಯ ನನಗೂ ಭಗವಂತನಿಗೂ ಮಾತ್ರ ಗೊತ್ತು. ಈ ನಿಜನ ನಿಮ್ಮಪ್ಪಂಗೆ ಹೇಳಿ ನಾನು ಭಗವಂತನ ಹತ್ರ ಹೊರಟೋಗ್ತೀನಿ. ನಾನು ಹೇಳಬೇಕು. ಕರಿ ರಾಜು, ನಿಮ್ಮಪ್ಪನ ಕರಿ ನಿಮ್ಮಪ್ಪನ ಕರಿ. ರಾಜು ಕರಿ ರಾಜ ನೀನು ಕರಿ. ರಾಮಚಂದ್ರ ಅವ್ರನ್ನ ಕರಿ.
ಪೇಷಂಟ್ ಇಲ್ಲೇ ಹಾಕಿದ್ದಾರೆ. ಸಿಸ್ಟರ್ ಏನು ಮಾಡ್ತಿದ್ದಾರೆ ನೀವು? ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ? ಈ ಪೇಷಂಟ್ ಇಲ್ಲೇ ಹಾಕಿದ್ದಾರೆ. ಡಾಕ್ಟರ್ ಭಾಸ್ಕರ್ ರೆಡ್ಡಿ ಇದ್ದಾರಾ? ಇದ್ದಾರೆ ಸರ್. ಫಿಸಿಕಲ್ ಕೇರ್ಗೆ ಶಿಫ್ಟ್ ಮಾಡೋಣ. ಓಕೆ ಸರ್. ಹಲೋ, ಮಗಳು ಬರ್ತಾ ಇದ್ದಾರೆ ಸರ್. ಡಾಕ್ಟರ್ ಹತ್ರ ನಾನು ಮಾತಾಡಿದ್ದೀನಿ. ಸ್ವಲ್ಪ ಬ್ಲಡ್ ಲಾಸ್ ಅಷ್ಟೇ ಅಂತೆ, ಬೇಗ ರಿಕವರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಇಶ್ಯೂಸ್ ಏನಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಏನೂ ಆಗಿಲ್ಲ ಅಂತಿದ್ದಲ್ಲ ಕಾಶಿ. ವಾಟ್ ಅಬೌಟ್ ಸೆಕ್ಯೂರಿಟಿ? ಅಪ್ಪ ಇಲ್ಲಿ ಹಿಂದೆ ಕೂತಿದಾರಮ್ಮ. ಬರಕ್ಕೆ ಹೇಳಿ. ಸರಿ. ಬಂಟು? ಯಾರು? ಬಂಟು, ಹಿ ವರ್ಕ್ಸ್ ಇನ್ ಮೈ ಆಫೀಸ್. ಮೊನ್ನೆ ನಮ್ಮ ಭಾವ ಹೇಳ್ತಾ ಇದ್ದಿದ್ದು ನಿನ್ ಬಗ್ಗೆನೇನಾ? ಆಕ್ಚುಲಿ ಅಂಕಲ್ನ ಸೇವ್ ಮಾಡಿದ್ ಇವನೇ. ಮೊನ್ನೆ ಹೋಟೆಲ್ ಕೂಡ ಬಂದಿದ್ದ. ನೋಡ್ಲಿಲ್ಲ. ವೇಟ್ ಮಾಡೋದಕ್ಕೆ ಹೇಳಿದ್, ನಾನು ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ಸ್. ಇಟ್ಸ್ ಓಕೆ, ಡೋಂಟ್ ಫೀಲ್ ಬ್ಯಾಡ್ ಬಂಟು. ಥ್ಯಾಂಕ್ ಯು. ಬಮ್ಮ. ಜಸ್ಟ್ 1 ಸೆಕೆಂಡ್. ನಡಿ ನಡಿ. ಈ ದೊಡ್ಡ ಮನೆಯವರೇ ಅಷ್ಟು. ನಾವು ಎಷ್ಟು ಮಾಡಿದ್ರು ಎಲ್ಲಿಡಬೇಕೋ ಅಲ್ಲೇ ಇಡ್ತಾರೆ. ನಮ್ಮ ಲೈಫ್ ಪೂರ್ತಿ ಗೇಟಿಂದ ಆಚೆನೆ. 25 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ವರಾಂಡದಿಂದ ಒಳಗಡೆನಾದ್ರೂ ಬಿಟ್ಕೊಂಡ್ರಾ? ಇದನ್ನ ಅಭ್ಯಾಸ ಮಾಡ್ಕೋಬೇಕು ನಾವು ಅಷ್ಟೇ. ಹೊರಗಿನವ್ರ ತರನೇ ಇರಬೇಕು. ಅದಕ್ಕೆ ಹೇಳೋದು ಕಣ, ರಾಜರ ವಂಶ ಕತ್ತಿ ಮೇಲೆ ಸವಾರಿ ಅಂತ. ಈಗೇನೋ ಮುದ್ಕ ಭುಜದ ಮೇಲೆ ಕೈ ಹಾಕ್ದ ಕ್ಲೋಸ್ ಆಗೋದ್ವಿ ಅಂತ ಅನ್ಕೋಬಾರ್ದು. ಸತ್ತೋದ್ರು ಸರ್, ಪಾಪ. ಪಾಪ. ತಗೊಂಡು ಹೋಗಮ್ಮ. ಗೊತ್ತಾ, ಯಾರೋ ಅನಾಥೆ ಅನ್ಕೊಳ್ತೀನಿ. ನನ್ನ ಮನ್ಸು ಮೃದು ಅಲ್ವೇನೋ, ತಡ್ಕೊಳಕ್ಕಾಗಲ್ಲ. ಏನೋ ಮಾಡಬಾರ ತಪ್ಪು ಮಾಡಿರ್ಬೇಕು. ದಿಕ್ಕಿಲ್ದೆ ಇರೋ ಸಾವು ಸತ್ತಿದ್ದಾಳೆ. ಭಗವಂತ ಸುಮ್ಮನಿರಲ್ಲ ಅಲ್ವಾ? ಏನೋ ಗ್ಯಾಪು? ಏಯ್, ನಿನ್ನ ಚಿಕ್ಕ ವಯಸ್ಸಿಂದ ಸುಳ್ಳುಗಳನ್ನು ಕೇಳಿ ಕೇಳಿ ಅಸಹ್ಯ ಬಂದೋಗಿದೆ. ಹೇಳ್ತಿರೋ ನೀನಿನ್ನು ಸಾಯ್ತಿಲ್ವಲ್ಲ. ಆಕ್ಚುಲಿ ನೀನ್ ಸ್ವಲ್ಪ ಗ್ಯಾಪ್ ತಗೋ. ರಿಲ್ಯಾಕ್ಸ್.